ಹಚ್ಚಿದ ಅವಲಕ್ಕಿ. ಹಚ್ಚಿದ ಅವಲಕ್ಕಿ ಯಾರಿಗೆ ಸೇರಂಗಿಲ್ಲ ಹೇಳ್ರಿ. ಬೇಕಿದ್ರೆ ಊಟ ಆಗಿಂದು ಕೊಡ್ರಿ, ಸರಳ ಒಂದು ಪ್ಲೇಟ್ ತಿಂತಾರೆ. ಅದಕ್ಕೆ ನಮ್ಮ ಮನ್ಯಾಗ ಅಂತಾರ, ಈ ಅವಲಕ್ಕಿದ್ ಬಿಟ್ರೆ 2 ಹೊಟ್ಟಿದ್ದಂಗೆ ನೋಡು ಅಂತಾರೆ. ಈ ರಿಲೇಟೆಡ್ಡು ನಂದೊಂದು ಅನುಭವ ಹೇಳ್ತೀನಿ ನೋಡ್ರಿ. ನಾವು ಸ್ಕೂಲಿಗೆ ಹೋಗೋಬೇಕಾದ್ರೆ ಈ ಡಬ್ಬಿಗೆ ಹಚ್ಚಿದ ಅವಲಕ್ಕಿನ ಒಯ್ತಿದ್ವಿ. ಅದು ನನ್ನ ಫ್ರೆಂಡ್ಸ್ ಎಲ್ಲ ನೋಡಬೇಕು ಎಷ್ಟು ರುಚಿ ರುಚಿ ಊಟ ತೊಗೊಂಡು ಬರ್ತಿದ್ರು. ನಾವು ಯಾಕೆ ಹಿಂಗೆ ಅಂತ ನೀವು ಕೇಳಿದ್ರೆ ಹೇಳ್ತೀನಿ ನೋಡ್ರಿ. ನಾವೇನಾರ ಅಪ್ಪಿ ತಪ್ಪಿ ಈ ಮುಸ್ರಿ ಡಬ್ಬಿ ಒಯ್ದ್ರೆ ಸಂಜೀಕ ಮನೆ ಒಳಗೆ ಅಜ್ಜಿ ಅಮ್ಮ ಮನೆಯೊಳಗಿದ್ದವರು ಕಟ್ಟಿ ಮೇಲೆ ಕೂತು ಕಾಯ್ತಿದ್ರು. ಏನು ಹೇಳಲಿಕ್ಕೆ? ಮುಸ್ರಿ ಕೈಲೇ ಗೇಟ್ ತೆಗಿಬೇಡ, ಸೀದಾ ಹಿತ್ಲಕ್ಕೆ ಹೋಗು, ಡಬ್ಬಿ ತೊಳೆದಿಟ್ಕೋ, ಅಲ್ಲೇ ಡಬ್ಬಾಕು, ಒಣಗಿಂದ ಒಳಗೆ ತೊಗೊಂಡು ಬಾ ಅಂತ ಹೇಳಲಿಕ್ಕೆ. ಈ ಒಂದು ಎಕ್ಸಸೈಸಿಗೆ ಎದಕ್ಕೆ ಬೇಕು ನಮಗೆ ಮುಸ್ರಿ ಡಬ್ಬಿ ಅಂತಂದು ಅವಲಕ್ಕಿನ ಒಯ್ತಿದ್ವಿ. ಇವ್ರು ಯಾಕೆ ಹಿಂಗೆ ಹೇಳ್ತಿದ್ರು ಅಂತಂದು ನಮಗೆ ಈ ಕೊರೋನಾದಾಗ ಚಲೋ ಗೊತ್ತಾಯ್ತು. ನೋಡಿದ್ರಿಲ್ಲೋ, ಈ ಕೊರೋನಾ ಟೈಮ್ನಾಗ ಹೆಂಗೆ ಗೇಟ್ ಸಹಿತೇಕ ಕಾಲೇ ದುಗಿಸ್ಕೊಂಡು ಒಳಗೆ ಬರೋದು, ಒಳಗೆ ಬಂದಿಂದ ಸ್ನಾನ ಮಾಡೋದು, ತಂದದ ಸಾಮಾನಕ್ಕೂ ಸ್ನಾನ ಮಾಡಿಸೋದು. ಎಲ್ಲರ ಮನೆ ಒಳಗೆ ಈ ಮಡಿ ಮೈಲ್ಗೆ ಹುಟ್ಟಿಬಿಡ್ತು. ಒಬ್ರನ್ನೊಬ್ರು ಮುಟ್ಟೋ ಹಂಗಿಲ್ಲ. ಆದರೆ ನಮ್ಮ ಹಿರಿಯರು ಎಷ್ಟು ಶಾಣ್ಯರು, ಅವರು ಮೊದಲಿಂದ ಈ ಥರ ದಿನನಿತ್ಯ ಒಳಗೆ ಅಳವಡಿಸ್ಕೊಂಡು ಬಿಟ್ಟಿದ್ರು. ಅದಕ್ಕೆ ನಾವು ಮಾತ್ರ ಈ ಥರ ಈ ಮಡಿ ಮೈಲ್ಗೆ ಆಚಾರ ವಿಚಾರ ಎಲ್ಲ ಈ ಕೊರೋನಾ ಟೈಮ್ನಾಗ ಚಲೋ ಪಾಠ ಕಲಿತ್ವಿ. ಖರೆ ಹೌದಿಲ್ಲ ಮತ್ತು